ವೆಲ್ಕಮ್ ಟು ಟೆಕ್ ಅಂಡ್ ಆಟೋಮೊಬೈಲ್ಸ್ ನ್ಯೂಸ್ 4. ಟೆಸ್ಲಾದವರು ಬರೀ ಎಲೆಕ್ಟ್ರಿಕಲ್ ವೆಹಿಕಲ್ ಇಂಡಸ್ಟ್ರಿನೇ ಅಲ್ದಿರ ಇವಾಗ ಲೇಟೆಸ್ಟ್ ಆಗಿ ಮೊಬೈಲ್ ಇಂಡಸ್ಟ್ರಿ ಕೂಡ ಬರಬೇಕು ಅಂದ್ಕೊಂಡಿದೆ. ಇದರಿಂದಾಗಿ ತಾವು ತಮ್ಮ ಫಸ್ಟ್ ಮೊಬೈಲ್ನ 2026 ಪೈ ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರೈಸಿಂಗ್ ಬಂದು ಇಂಡಿಯಾದಲ್ಲಿ ಒಂದು ₹70,000 ಇರುತ್ತೆ. ಮತ್ತು ಸ್ಟೋರೇಜ್ ಬಂದು 512 GB ಇಂಟರ್ನಲ್ ಸ್ಟೋರೇಜ್, ಮತ್ತು ರ್ಯಾಮ್ ವಿಷಯ ಬಂದು 16 ಇಂದ 32 GB ರ್ಯಾಮ್ ಇರುತ್ತೆ. ಇದನ್ನ ಸ್ಪೆಷಾಲಿಟಿ ಏನು ಟೆಸ್ಲಾದವ್ರು ಹೇಳ್ತಾ ಇದ್ದಾರೆ ಅಂದರೆ, ಇದು ಫಾಸ್ಟ್ ಚಾರ್ಜಿಂಗು 120 ಫಾಸ್ಟ್ ಚಾರ್ಜಿಂಗ್ ಇರುತ್ತೆ ಅಂತ ಟೆಸ್ಲಾದವ್ರು ಹೇಳ್ತಾರೆ. ಬಟ್ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಅಂತ ಮಾತ್ರ ಇನ್ನು ರಿವೀಲ್ ಆಗಿಲ್ಲ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ, ಸ್ಪಾಟಿಫೈ ಅವರು ತಮ್ಮ ಆ್ಯಪಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ನ ತೊಗೊಂಬಂದಿದ್ದಾರೆ. ಫಸ್ಟು ಸ್ಪಾಟಿಫೈ ಬಂದು ಬರೀ ಮ್ಯೂಸಿಕ್ಕು ಇಲ್ಲಾಂದರೆ ಬ್ರಾಡ್ಕಾಸ್ಟ್ಗಳನ್ನ ಕೇಳೋ ಥರ ಒಂದು ಪ್ಲ್ಯಾಟ್ಫಾರ್ಮ್ ಆಗಿತ್ತು. ಬಟ್ ಇವಾಗ ನೀವು ಇವಾಗ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಏನು ಮ್ಯೂಸಿಕ್ ಇದೆ ಅದನ್ನ ಶೇರ್ ಮಾಡ್ಬೋದು. ಒಂದು ಮೆಸೇಜಿಂಗ್ ಫೀಚರ್ನ ತೊಗೊಂಬಂದಿದ್ದಾರೆ ಈ ಸ್ಪಾಟಿಫೈದವರು. ಅದು ನಿಮ್ಮ ಸೇಮ್ ವಾಟ್ಸಪ್ ಥರನೇ ಫಂಕ್ಷನ್ ಕೂಡ ಮಾಡುತ್ತೆ. ನೆಕ್ಸ್ಟ್ ವಿಷಯಕ್ಕೆ ಬಂದು, ಸ್ಯಾಮ್ಸಂಗ್ ಅವರು ತಮ್ಮ ಗ್ಯಾಲಕ್ಸಿ ಅನ್ಪ್ಯಾಕೇಜ್ ಈವೆಂಟ್ನ ಈ ಸೆಪ್ಟೆಂಬರ್ 4 ಅನೌನ್ಸ್ ಮಾಡಿದ್ದಾರೆ. ಮತ್ತು ಇದನ್ನು ನಾವು ಲೈವ್ ಸ್ಟ್ರೀಮ್ ಆಗಿ ಸ್ಯಾಮ್ಸಂಗು ಇದು ಯೂಟ್ಯೂಬಲ್ಲಿ ನೋಡ್ಬೋದು, ಇಲ್ಲ ನ್ಯೂಸಲ್ಲಿ ನೋಡ್ಬೋದು, ಸ್ಯಾಮ್ಸಂಗ್ ಚಾನಲ್ಗಳಲ್ಲಿ. ಇದು ಬಂದು ಸೆಪ್ಟೆಂಬರ್ 4 ಮಧ್ಯಾಹ್ನ 3 ಗಂಟೆಗೆ ಶುರು ಆಗುತ್ತೆ. ಇದರಲ್ಲಿ ಏನಂದರೆ, ನಾವು ಸ್ಯಾಮ್ಸಂಗಿನ S25 ಫ್ಲಿಪ್ ಮೊಬೈಲ್ನ ಲಾಂಚ್ ಆಗೋದನ್ನ ನೋಡ್ಬೋದು. ಮತ್ತು ಇನ್ನು ಏನು ಫೀಚರ್ಗಳನ್ನ ಲಾಂಚ್ ಮಾಡ್ತಾರೆ ಅಂದರೆ ಹೊಸ AI ಫೀಚರ್ಗಳು. ಮತ್ತು ಇವಾಗ ಸ್ಯಾಮ್ಸಂಗ್ ಅವರು ತಮ್ಮ ಎಲ್ಲ ಪ್ರಾಡಕ್ಟ್ಗಳಲ್ಲಿ ವಾಷಿಂಗ್ ಮಿಷಿನಿಂದ ಹಿಡಿದು ರೆಫ್ರಿಜರೇಟರ್ವರೆಗೂ ಎಲ್ಲದರಲ್ಲೂ AI ಇಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಇದರೆಲ್ಲನೂ ಅಪ್ಡೇಟ್ನ ಕೂಡ ಅಲ್ಲಿ ನೋಡ್ಬೋದು ಅಂತ ಸ್ಯಾಮ್ಸಂಗ್ ಅವರು ಒಂದು ಕ್ಲೂ ಕೊಟ್ಟಂಗೆ. ಮತ್ತು ಏನೇನು ಲಾಂಚ್ ಆಗ್ತದೆ, ಇಯರ್ಪಾಡ್ಗಳು ಮತ್ತು ನೋಟ್ ಪ್ಯಾಡು, ಟ್ಯಾಬ್ಲೆಟ್ಸು ಸ್ಯಾಮ್ಸಂಗ್ ಕಡೆಯಿಂದ ಏನು ಲಾಂಚ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಈ ಈವೆಂಟಲ್ಲಿ ಗೊತ್ತಾಗುತ್ತೆ. ಮೋಟೋರೋಲಾ ಕಂಪ್ನಿಯವರು ತಮ್ಮ ಬರ್ಡ್ಗಳನ್ನ ಲಾಂಚ್ ಮಾಡ್ತಾರೆ. ಇದು ಬಂದು ನೀವು ಸೆಪ್ಟೆಂಬರ್ 1 ಅಂದರೆ ನೆಕ್ಸ್ಟ್ ಸೋಮವಾರದಿಂದ ನೋಡ್ಬೋದು. ಮತ್ತು ಇದು ಪ್ರೈಸಿಂಗ್ ಬಂದು ₹2,000 ಇರುತ್ತೆ ಅಂತ ಮೋಟೋರೋಲಾದವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ತುಂಬ ಇಂಟ್ರೆಸ್ಟಿಂಗ್ ಗ್ಯಾಜೆಟ್ಸ್ ಏನು ಲಾಂಚ್ ಆಗ್ತಾಯಿದೆ ಅಂದರೆ, ಬಂದು ಅಮೇಜ್ ಫಿಟ್ ಬ್ಯಾಂಡ್ 2 ಅಂತ ಒಂದು ಸ್ಮಾರ್ಟ್ ವಾಚು ಲಾಂಚ್ ಆಗ್ತಾಯಿದ್ದಾರೆ. ಬಟ್ ಇದು ಪ್ರೈಸಿಂಗ್ ಬಂದು ನೀವು ಬೋಟು ಮತ್ತು ಆ್ಯಪಲ್ ವಾಚ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಪ್ರೈಸಿಂಗ್ ಬಂದು ₹9,000 ಇರುತ್ತೆ ಅಂತ ₹9,000 ಇರುತ್ತೆ. ಇದು ಬಂದು August 28 ಆಲ್ರೆಡಿ ಮಾರ್ಕೆಟಲ್ಲಿ ಲಾಂಚ್ ಆಗಿದೆ. ಮತ್ತು ಇದರಲ್ಲಿ ಏನು ಫ್ಯೂಚರ್ ಅಂದರೆ, ನೀವು ಬೇರೆ ಬೇರೆ ಇದು ಆ್ಯಂಡ್ರಾಯ್ಡು ಫಿಟ್ನೆಸ್ ಬ್ಯಾಂಡ್ಗಳು ಯೂಸ್ ಮಾಡ್ತಾಯಿದ್ರೆ ನಿಮಗೆ ಎಕ್ಸಾಕ್ಟ್ ಕ್ಯಾಲರಿ ಕೌಂಟ್ ಏನಿದೆ ಅಂತ ಗೊತ್ತಾಗಲ್ಲ. ಬಟ್ ಈ ವಾಚಲ್ಲಿ ನಿಮಗೆ ಪರ್ಫೆಕ್ಷನಿಂದ ನಿಮ್ಮ ಕ್ಯಾಲರಿ ಕೌಂಟು ಮತ್ತು ನಿಮ್ಮ ಹಾರ್ಟ್ ಬೀಟು ಏನು ರೇಟಿಂಗಲ್ಲಿ ನಡೀತಾ ಇದೆ ಮತ್ತು ನಿಮ್ಮ ಬಾಡಿ ಹೆಲ್ತ್ ಹೆಂಗಿದೆ ಅಂತ ಕಂಪ್ಲೀಟಾಗಿ ನಿಮ್ಗೊಂದು ಆ್ಯಪ್ ಜೊತೆ ಕಂಪ್ಲೀಟ್ ಫ್ಯೂಚರ್ನ ಕೊಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಹಳೆ ಇದು ಫಿಟ್ನೆಸ್ ಬ್ಯಾಂಡ್ಗಳಲ್ಲಿ ಕೇವಲ ಒಂದು 10-15 ಸ್ಪೋರ್ಟ್ಸ್ ಇದು ಫೀಚರ್ಸ್ ಮಾತ್ರ ಇತ್ತು. ಬಟ್ ಈ ವಾಚಲ್ಲಿ ಟೋಟಲ್ ಆಗಿ 160 ಸ್ಪೋರ್ಟ್ಸ್ ವೇರಿಯೇಷನ್ಸ್ ಇರುತ್ತೆ. ಇದರಿಂದಾಗಿ ಈ ವಾಚ್ಗೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಅಂತ ಕಂಪ್ನಿಯವರು ಅನೌನ್ಸ್ ಮಾಡ್ತಾರೆ. ಅದು ಅಲ್ಲದೆ ಇಂಡಿಯನ್ಗೆ ತಕ್ಕಂಗೆ ಪ್ರೈಸಿಂಗ್ ಕೂಡ ಇಂಡಿಯನ್ ಲೆವೆಲ್ಗೆ ಮ್ಯಾಚ್ ಆಗೋ ಥರ ಈ ಕಂಪ್ನಿಯವರು ಇಟ್ಕೊಂಡಿದ್ದಾರೆ ಈ ಪ್ರೈಸಿಂಗ್ನ. ಇನ್ನು ಆಟೋಮೊಬೈಲ್ ನ್ಯೂಸ್ ವಿಷಯಕ್ಕೆ ಬಂದರೆ, ತಾರ್ ಏನಿದೆಯಲ್ಲ, ಮಹೇಂದ್ರ ಅವರು ಬಿಟ್ಟಿದ್ದು ಈ ತಾರನ್ನ 4 years ಬ್ಯಾಕ್ನ ಲಾಂಚ್ ಮಾಡಿದ್ರು. ಅದು ಜನರೇಷನ್ 2. ಇವಾಗ ಲೇಟೆಸ್ಟ್ ಜನ್ರೇಷನ್ನ ತೊಗೊಂಬರ್ತಾಯಿದ್ರು. ಈ ಲೇಟೆಸ್ಟ್ ಜನ್ರೇಷನ್ ಏನಿರುತ್ತೆ ಅಂದರೆ, ಇವಾಗ ತಾರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇರ್ತಾ ಇದ್ದಿಲ್ಲ. ಇವಾಗ ಟೋಟಲ್ 360 ಡಿಗ್ರಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ಇನ್ಫೋನೆಟ್ ಸಿಸ್ಟಮ್ ಇರುತ್ತಲ್ಲ, TV, ಅದು ಬಂದು ನಿಮಗೆ XUV 700 ಏನಿರುತ್ತಲ್ಲ TV, ಆ TVನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದು ಅಲ್ದಿರ ಹಳೆ ತಾರಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರಾ ಏನಾದರೂ ಬೇಕಾಗಿದ್ರೆ ನೀವೇ ಸ್ವಂತದಾಗ ಹಾಕ್ಸ್ಕೊಬೇಕು. ಬಟ್ ಇವಾಗ ಇವರು ಇವೆಲ್ಲ ಫೀಚರ್ಗಳನ್ನ ಏನೇನು ನಿಮಗೆ ತಾರಲ್ಲಿ ಮಿಸ್ ಆಗ್ತಾಯಿತ್ತು ಅಂತ ಅಂದ್ಕೊಂಡಿದ್ರಲ್ಲ, ಅದನ್ನೆಲ್ಲನೂ ತೊಗೊಂಡ್ಬಿಡ್ತಾರೆ. ಮತ್ತು ಹೊಸ ಕಲರ್ನಲ್ಲಿ ಕೂಡ ಇದನ್ನು ಲಾಂಚ್ ಮಾಡ್ತಾಯಿದ್ದಾರೆ ಅಂತ ಮಹೇಂದ್ರದವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಆಟೋಮೊಬೈಲ್ ನ್ಯೂಸ್ ವಿಷಯಕ್ಕೆ ಬಂದರೆ, ಇದು ಮಾರುತಿದವರು ಫಸ್ಟ್ EV ಕಾರ್ನ ಲಾಂಚ್ ಮಾಡಿದ್ದಾರೆ. ತಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ನರೇಂದ್ರ ಮೋದಿನ ಕರೆದಿ ತಮ್ಮ EV ಕಾರ್ನ ಲಾಂಚ್ ಮಾಡಿದೆ, ಈ ವಿಟಾರಾ ಅಂತ.
ಇದು ಪ್ರೈಸಿಂಗ್ ಬಂದು ನಿಮಗೆ 20 ಲ್ಯಾಕ್ಸಿಂದ ಹಿಡಿದು 25 ಲ್ಯಾಕ್ಸ್ವರೆಗೂ ಲಾಂಚ್ ಪ್ರೈಸಿಂಗ್ ಇರುತ್ತೆ. ಇದನ್ನು ನೀವು ನೋಡಬೇಕಂದ್ರೆ ಆಲ್ರೆಡಿ ಇದನ್ನು ಮ್ಯಾನುಫ್ಯಾಕ್ಚರಿಂಗಲ್ಲಿ ನರೇಂದ್ರ ಮೋದಿಯವರು ಮತ್ತು ಮಾರುತಿಯ CEO ಬಂದು ಇದನ್ನು ಲಾಂಚ್ ಮಾಡಿದ್ರು. ಬಟ್ ನಿಮಗೆ ಶೋರೂಮಲ್ಲಿ ಬುಕ್ಕಿಂಗ್ ಶುರು ಆಗೋದು ಬಂದು ಸೆಪ್ಟೆಂಬರಿಂದನೇ ಶುರು ಆಗುತ್ತೆ. ಮತ್ತು ಇದು ಒಂದು ಸಿಂಗಲ್ ಚಾರ್ಜಲ್ಲಿ ನಿಮಗೆ 300 ಇಂದ ಹಿಡಿದು 400ವರೆಗೂ ಮಿಡ್ ವರ್ಷನಲ್ಲಿ ಅಲ್ಲಿಂದ 300ಇಂದ 400ವರೆಗೂ ನಿಮಗೆ ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಂತ ಮಾರುತಿ ಅವರು ಅನೌನ್ಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಆಟೋಮೊಬೈಲ್ ನ್ಯೂಸ್ ವಿಷಯಕ್ಕೆ ಬಂದರೆ, ಹೀರೋದವರು ಒಂದು ಹೊಸ ಸ್ಪ್ಲೆಂಡರ್ನ ಲಾಂಚ್ ಮಾಡಿದೆ. ಬಟ್ ಈ ಸ್ಪ್ಲೆಂಡರು ನಿಮಗೆ ಲೇಟೆಸ್ಟ್ ಹಳೆ ಸ್ಪ್ಲೆಂಡರ್ಗಳಿಗಿಂತ ಅಲ್ದಿರ ಈ ಸ್ಪ್ಲೆಂಡರ್ ಎಲೆಕ್ಟ್ರಿಕಲ್ ವರ್ಷನಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದನ್ನು ನೀವು ಸಿಂಗಲ್ ಚಾರ್ಜಲ್ಲಿ ಹೆಂಗಿತ್ತು, ಇವಾಗ ಹಳೆ ಸ್ಪ್ಲೆಂಡರ್ 1 ಲೀಟರ್ಗೆ 60 ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡ್ತಾ ಇತ್ತು. ಬಟ್ ಇವಾಗ ಈ ಎಲೆಕ್ಟ್ರಿಕಲ್ ಗಾಡಿ ಕೂಡ ನಿಮಗೆ 200 ಕಿಲೋಮೀಟರ್ಸ್ ರೇಂಜ್ವರೆಗೂ ಕವರ್ ಆಗುತ್ತೆ ಅಂತ ಹೀರೋದವ್ರು ಹೇಳ್ತಾರೆ. ಬಟ್ ಯಾವಾಗ ಲಾಂಚ್ ಆಗುತ್ತೆ, ಎಷ್ಟು ಪ್ರೈಸಿಂಗ್ ಇರುತ್ತೆ ಅಂತ ಮಾತ್ರ ಇನ್ನೂ ಏನು ಶೋಕೇಸ್ ಮಾಡಿಲ್ಲ. ಬಟ್ ಇದನ್ನ ಆಟೋಮೊಬೈಲ್ ಎಕ್ಸ್ಪೋದಲ್ಲಿ ಮಾತ್ರ ಪ್ರೆಸೆಂಟೇಷನ್ ಕೊಟ್ಟಿದ್ರು, ನಾವು ಸ್ಪ್ಲೆಂಡರ್ನ ಲಾಂಚ್ ಮಾಡ್ತಾ ಇದ್ದೀವಿ EV ಫಾರ್ಮ್ಯಾಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಟೋಮೊಬೈಲ್ ನ್ಯೂಸ್ ವಿಷಯಕ್ಕೆ ಬಂದರೆ, ಡ್ಯೂಕ್ 160 ಲಾಂಚ್ ಮಾಡ್ತಾ ಇದ್ದಾರೆ KTM ಕಂಪ್ನಿದವರು. ಇದು ಪ್ರೈಸಿಂಗ್ ಬಂದು 1,84,000 ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ. ಮತ್ತು ಇದರ ಇಂಜಿನ್ ಕೆಪಾಸಿಟಿ ಬಂದು 164cc ಇಂಜಿನ್ನು ಮತ್ತು 9500 RPMನ ಈ ಗಾಡಿ ಜನರೇಟ್ ಮಾಡ್ತಾ ಇದ್ದಾರೆ. ಮತ್ತು ಇದೇ ಲೇಟೆಸ್ಟಾಗಿ KTM ಅವರು ಲಾಂಚ್ ಮಾಡ್ತಾ ಇದ್ದಾರೆ ಡ್ಯೂಕ್ ಕೂಡ. ಈ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.